ಅಘೋರಿಗಳು ರಕ್ತವನ್ನ, ಮಾಂಸವನ್ನ, ಮದ್ಯವನ್ನ ನೈವೇದ್ಯ ಆಗಿ ಇಡ್ತಾರೆ ಮಹಾಕಾಳಿಗೆ, ಮಹಾರುದ್ರನಿಗೆ ಅಂತ ಕೇಳಿದ್ದೆ. ಅಥವಾ ಮಾಂಸ ನಿವೇದನೆ ಅಥವಾ ಪ್ರಾಣಿಗಳ ಬಲಿ ಇವುಗಳೆಲ್ಲವನ್ನು ಕೂಡ ತಂತ್ರದಲ್ಲಿ ಹೇಳಿದೆ. ಇದು ಮಾಡಬೇಕಾ ಮಾಡಬಾರ್ದ, ಉಚಿತವ, ಔಚಿತ್ಯವ, ಅನೌಚಿತ್ಯವ, ಈ ಎನರ್ಜಿಗಳಿಗೆ ಇಂತಿಂತಹ ಆಹಾರಗಳಂತ ಹೇಳಿದ. ತಿನ್ನುವುದಕ್ಕಾಗಿ ಕೊಲ್ಲುವುದು ಕೊಲೆ, ಯಜ್ಞಕ್ಕಾಗಿ ಕೊಲ್ಲುವುದು ಉದಾತ್ತ ಕೊಲೆ. ನವರಾತ್ರಿಯನ್ನು ಆಚರಣೆ ಮಾಡಲಿಲ್ಲ ಅಂದ್ರೆ ಮುಕ್ತಿ ಸಿಗಲ್ಲ, ಮೋಕ್ಷ ಸಿಗಲ್ಲ ಅಂತ, ಇದು ನಿಜಾನಾ? ಹೊರಗೆ ಬಂದು ವಿಶಾಲವಾದ ಬಯಲಿನಲ್ಲಿ ಆನಂದ ಪಡೋದಿದೆಯಲ್ಲ, ದಟ್ ಈಸ್ ಮೋಕ್ಷ. ನಾವೆಲ್ಲ ಈಗ ನವರಾತ್ರಿಯಲ್ಲಿ ಖಾದ್ಯಗಳನ್ನು, ಬಗೆಯ ಖಾದ್ಯಗಳನ್ನು, ಸಿಹಿ ತಿನಿಸುಗಳನ್ನು ನೈವೇದ್ಯಕ್ಕೆ ಅಂತ ಇಡ್ತೀವಿ. ಆದರೆ ನಾನೆಲ್ಲೋ ಕೇಳ್ಪಟ್ಟಂಗೆ ಅಘೋರಿಗಳು ರಕ್ತವನ್ನ, ಮಾಂಸವನ್ನ, ಮದ್ಯವನ್ನ ನೈವೇದ್ಯ ಆಗಿ ಇಡ್ತಾರೆ ಮಹಾಕಾಳಿಗೆ, ಮಹಾರುದ್ರನಿಗೆ ಅಂತ ಕೇಳಿದ್ದೆ. ಆದರೆ ನರ ಬಲಿಯಲ್ಲಿ ಆಗೋದಿಲ್ಲ ಅಂತ ಕೇಳಿದ್ದೆ ನಾನು. ಹಾಗಾದರೆ ಏನು ಬಲಿ ಆಗುತ್ತೆ? ಈ ಮಾಂಸ, ಮದ್ಯ, ರಕ್ತವನ್ನು ಯಾಕೆ ದೇವ್ರಿಗೆ ಅರ್ಪಣೆ ಮಾಡೋದು? ತಂತ್ರದಲ್ಲಿ ಒಂದು ಮೊದಲೇ ಹೇಳಿದೆ, ತಂತ್ರ ಅಂತ, ನಡೆ ಅಂತ. ಅಲ್ಲಿ ಏನಿದೆ ಅಂತಂದರೆ, ಅಷ್ಟೈಶ್ವರ್ಯ ಪರಾಮೋಕ್ಷಂ ಮದ್ಯಪಾನೇನ ಶೈಲಜೆ ಮಾಂಸಭಕ್ಷಣ ಮಾತ್ರೇಣ ಸಾಕ್ಷಾತ್ ನಾರಾಯಣೋ ಭವೇತ್ ಮುದ್ರಾಸೇವನ ಮಾತ್ರೇಣ ಭೂಸುರೋ ವಿಷ್ಣುರೂಪಧೃಕ್ ಮೈಥುನೇನ ಮಹಾಯೋಗಿ ಮಮ ತುಲ್ಯೋ ನ ಸಂಶಯ. ಇದು ಸಾಕ್ಷಾತ್ ಶಿವ ತನ್ನ ಸತಿಯಾದ ಪಾರ್ವತಿಗೆ ಶೈಲಜೆ ಅಂತ ಕರೆದಿದ್ದಾನವನು. ಶೈಲ ಅಂದರೆ ಬೆಟ್ಟ, ಬೆಟ್ಟಕ್ಕೆ ಹುಟ್ಟಿದವಳು ಶೈಲಜ, ಪರ್ವತಕ್ಕೆ ಹುಟ್ಟಿದವಳು ಪಾರ್ವತಿ, ಗಿರಿಗೆ ಹುಟ್ಟಿದವಳು ಗಿರಿಜ, ಅದ್ರಿಗೆ ಹುಟ್ಟಿದವಳು ಅದ್ರಿಜ. ಮಲೆ ಅಂದರೆ ಬೆಟ್ಟ, ಮಲೆಗೆ ಹುಟ್ಟಿದವಳು ಮಲೇಜ, ಅಂದರೆ ಜನಿಸಿದವಳು ಅಂತ. ಅವಳಿಗೇನು ಹೇಳ್ತಾನೆ? ಅಷ್ಟೈಶ್ವರ್ಯ ಪರಾಮೋಕ್ಷ ಉಂಟಾಗುತ್ತದೆ ಮದ್ಯಪಾನದಿಂದ, ಮಾಂಸಭಕ್ಷಣದ ಮಾತ್ರದಿಂದಲೇ ನಾರಾಯಣತ್ವ ಬರುತ್ತೆ. ಅವರ ಮತ್ಸ್ಯ ಸೇವನದಿಂದ ಕಾಳಿಯು ಸಂತುಷ್ಟಳಾಗುತ್ತಾಳೆ, ಮುದ್ರಾ ಸೇವನದಿಂದ ವಿಷ್ಣುವಿನ ರೂಪ ಬಂದುಬಿಡುತ್ತೆ. ಮೈಥುನ ಅಂದರೆ ಸೆಕ್ಸಿಂದ. ಇದೆಲ್ಲವೂ ಪಂಚಮಕಾರಗಳು. ಪಂಚಮಿ ಪಂಚಭೂತೇಶಿ ಪಂಚಸಂಖ್ಯಾ ಉಪಚಾರಣಿ ಶಾಶ್ವತಿ ಶಾಶ್ವತೈಶ್ವರ್ಯ ಶರ್ಮದ ಶಂಭುಮೋಹಿನಿ ಅಂತ ಅದು ಪಂಚಮಕಾರಗಳ ಪೂಜೆ ಇದೆ. ಇದರಲ್ಲಿ ಎರಡು ಪದ್ಧತಿ ಇದೆ, ಕೌಲ ಪದ್ಧತಿ ಅಂತ ಒಂದು ಮತ್ತು ಸಮಯ ಪದ್ಧತಿ ಅಂತ ಒಂದು. ಸಮಯ ಪದ್ಧತಿಯಲ್ಲಿ ಏನು ಮಾಡ್ತಾರೆ ಅವರು? ಮಾಂಸಭಕ್ಷಣ ಅಂತಂದರೆ ನಮ್ಮ ಅಹಂಕಾರವನ್ನು, ಮದವನ್ನು ದೇವಿಗೆ ಸಮರ್ಪಣೆ ಮಾಡ್ತಾರೆ. ಮತ್ತು ಮತ್ಸ್ಯ ಅಂದ್ರೇನು? ಚಂಚಲ. ಮೀನೆಲ್ಲೋ ಒಂದು ಕಡೆ ಮಲಗೋದಿಲ್ಲ, ನಿದ್ದೆ ಮಾಡಿದ್ ನೋಡಿಲ್ಲ ಅಂತ ಚಂಚಲವಾದ ಮನಸ್ಸನ್ನು ದೇವರಿಗೆ ಅರ್ಪಿಸ್ತಾರೆ. ಮತ್ತು ಮದ್ಯ ಸೇವನೆ ಅಂತಂದರೆ ಆಲ್ಕೋಹಾಲು. ನಮ್ಮ ಅನಾಹತ ಚಕ್ರದಲ್ಲಿ ಆಲ್ಕೋಹಾಲ್ ಇದೆ. ಆ ಆಲ್ಕೋಹಾಲ್ ಇರೋದ್ರಿಂದಲೇ ಎಲ್ಲರಿಗೂ ನಿದ್ದೆ ಬರೋದು. ವಯಸ್ಸಾಗ್ತಾ ಆಗ್ತಾ ಆಲ್ಕೋಹಾಲ್ ಕಮ್ಮಿ ಆಗೋಗ್ಬಿಡುತ್ತೆ, ಅವಾಗ ನಿದ್ದೆ ಹೋಗ್ಬಿಡುತ್ತೆ. ಇನ್ನು ಆಲ್ಕೋಹಾಲ್ ದಿನ ಕುಡಿಯೋರ್ಗಂತೂ ಆಲ್ಕೋಹಾಲ್ ಹೊಟ್ಟೆ ಹೋಗುತ್ತೆ ಅಲ್ವಾ? ಅದನ್ನು ಅವರು ಸಮರ್ಪಿಸ್ತೀವಿ ನಾವು. ಮತ್ತು ಜೊತೆಗೆ ಮೈಥುನೇನ ಮಹಾಯೋಗಿ ಮಮತುಲ್ಯೋ ನ ಸಂಶಯ ಅಂತ ಹೇಳ್ತೀವಿ. ಅಂದರೆ ಸಂಭೋಗ ಮಾತ್ರದಿಂದಲೇ, ಮೈಥುನದಿಂದಲೇ ನನಗೆ ಸಮಾನನಾಗಿರ್ತಾನೆ, ಇದರಲ್ಲಿ ಸಂಶಯ ಮಾಡಬೇಡ ಪಾರ್ವತಿ ಶೈಲಜೆ ಅಂತ ಹೇಳ್ತಾನೆ. ಇದನ್ನು ಬಾಹ್ಯಾರ್ಥವನ್ನಾಗಿ ನಾವು ತಿಳ್ಕೊಳ್ಳೋದಕ್ಕಿಂತಲೂ ಗೂಢಾರ್ಥವಾಗಿ ನಾವು ಬಂದಾಗ ಇದರ ಅರ್ಥಗಳೇ ಬೇರೆ ಇದೆ. ತಂತ್ರಗಳನ್ನು ನಾವು ಬೇಗ ಏಕದಮಾಗಿ ಒಂದು ಸಲಕ್ಕೆ ನಾವು ಇದನ್ನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ನಿನ್ನೊಂದು ಪ್ರಶ್ನೆ ಏನು ಅಂದರೆ, ಅಲ್ಲಿ ರಕ್ತ ಬಲಿ ಅಥವಾ ಮಾಂಸ ನಿವೇದನೆ ಅಥವಾ ಪ್ರಾಣಿಗಳ ಬಲಿ ಇವುಗಳೆಲ್ಲವನ್ನು ಕೂಡ ತಂತ್ರದಲ್ಲಿ ಹೇಳಿದೆ. ಇದು ಮಾಡಬೇಕಾ ಮಾಡಬಾರ್ದ, ಉಚಿತವ, ಔಚಿತ್ಯವ, ಅನೌಚಿತ್ಯವ, ಅದರ ಆಮೇಲಿನ ವಿಷಯಗಳು. ಈಗ ಒಂದು ನಾನು ಸೂಕ್ಷ್ಮವಾಗಿ ಹೇಳ್ಬೋದು. ಹೇಗೆ ಅಂದರೆ, ಯುದ್ಧ ಮಾಡುವವರಿಗೆ ಅಥವಾ ಹೋರಾಟ ಮಾಡೋವರಿಗೆ ದೈಹಿಕ ಬಲ ಅವಶ್ಯಕತೆ ಇದೆಯೋ ಇಲ್ಲೋ? ಇದೆ. ಆ ಯುದ್ಧ ಮಾಡೋರಿಗೆ, ಟ್ರೈನ್ ಅಪ್ ಮಾಡೋರಿಗೆ ಬೌದ್ಧಿಕ ಬಲ ಬೇಕೋ ಅಥವಾ ದೈಹಿಕ ಬಲ ಬೇಕೋ? ಬೌದ್ಧಿಕ ಬಲ ಬೇಕು. ಅಂದರೆ ಎರಡೂ ವಿಷಯ ಇದಿಲ್ಲ. ಅಂದರೆ ಸಮಯಾಚಾರ ಅಂದರೆ ಬೌದ್ಧಿಕ ಬಲ, ವಾಮಾಚಾರ ಅಂತ ಹೇಳಿದ್ರೆ, ವಾಮಾಚಾರ ಮಾಟ ಮದ್ದು ಅಂತ ಅರ್ಥ ಅಲ್ಲ, ವಾಮ ಅಂದರೆ ಹೆಣ್ಣು ಅಂತ ಅರ್ಥ. ವಾಮಾಚಾರ ವಿಧಿಯಿಂದ ಪೂಜೆ ಮಾಡೋವರಿಗೆ ದೈಹಿಕ ಬಲ ಬೇಕು, ಅದನ್ನು ಗೈಡ್ ಮಾಡೋವರಿಗೆ ಬೌದ್ಧಿಕ ಬಲ ಬೇಕು. ಹಾಗಾಗಿ ಸಮಯ ಪದ್ಧತಿ ಬೇರೆ ಮತ್ತು ವಾಮ ಪದ್ಧತಿ ಬೇರೆ ಅಂತ ನಾವು ಇದನ್ನು ಎರಡನ್ನೂ ವಿಭಾಗ ಮಾಡೋದು ತಪ್ಪು. ಈಗ ನಾವೆಲ್ಲೋ ಒಂದು ಕಡೆ ಧ್ಯಾನಕ್ಕೆ ಕೂತಿರ್ತೀವಿ ಅಂತ ಇಟ್ಕೋಣ. ನಾವೆಲ್ಲ ಯಾವುದು ಈರುಳ್ಳಿ ತಿನ್ನೋಲ್ಲ, ಬೆಳ್ಳುಳ್ಳಿ ತಿನ್ನೋಲ್ಲ, ಮಾಂಸ ತಿನ್ನೋಲ್ಲ, ಮದಿರೆ ಕುಡಿಯೋಲ್ಲ, ಯಾವುದನ್ನು ಮಾಡಲ್ಲ ನಾವು. ಒಂದು ಯಾವುದು ದೊಡ್ಡ ಫೀಲ್ಡಲ್ಲಿ
ಒಂದು ವಾರ ಒಂದು ದೊಡ್ಡ ಕಾರ್ಯಕ್ರಮ ನಡೀತಾ ಇರುತ್ತೆ. ಅಲ್ಲಿ ಪ್ರತಿ ದಿವಸ ಯೋಗ ಶಿಬಿರ ನಡೆಯುತ್ತೆ, ಅದು ನಡೆಯುತ್ತೆ. ಎಲ್ಲೋ ನಾವು ಡೆಲ್ಲಿ ಹತ್ರ ಕರಾಚಿ ಹತ್ರ ಕೂತ್ಕೋತೀವಿ ಅಂತ ಇಟ್ಕೊಳ್ಳೋಣ. ನಮ್ಮ ಸುತ್ತ ಕಾಯುವ ಪೊಲೀಸ್ನವ್ರಿಗೆ ಈರುಳ್ಳಿ ತಿನ್ನಬೇಡಿ, ಬೆಳ್ಳುಳ್ಳಿ ತಿನ್ನಬೇಡಿ ಅಥವಾ ಇನ್ನೇನೋ ತೊಗೋಬೇಡಿ ಅಂತ ನಾವು ಅವ್ರಿಗೂ ಮಾಡಿಬಿಟ್ಟರೆ ನಾವು ಬೌದ್ಧಿಕವಾಗಿ ನಾವು ದೇಶಕ್ಕೆ ಒಳ್ಳೇದಾಗಲಿ ಅಂತ ನಾವು ಇದೆಲ್ಲ ಧ್ಯಾನ ಜಪ ಮಾಡೋಣಂತೆ. ನಮ್ಮ ಸುತ್ತ ಪೊಲೀಸ್ನವ್ರು ಇದ್ದಾರಲ್ವಾ, ಅವ್ರಿಗೆ ನೀವು ಪ್ರತಿ ದಿವಸ ಹೋಳಿಗೆ ತಿನ್ನಿರಿ ಅಥವಾ ನೀವು ಕೋಸಂಬರಿ ತಿನ್ನಿರಿ, ನಾವು ಮಾಡೋದನ್ನೇ ನೀವು ಮಾಡಿ ಅಂದಾಗ ಅವ್ರಿಗೆ ದೈಹಿಕ ಬಲ ಕಷ್ಟ ಆಗತ್ತೆ. ಜೊತೆಗೆ ಮಿಲಿಟ್ರಿಯವರು ಇರ್ತಾರೆ, ಮಿಲಿಟ್ರಿಯವ್ರು ಬೆಳಗ್ಗೆ ಬಂದ ತಕ್ಷಣ ಶಾಲಿಗ್ರಾಮ ತೀರ್ಥ ತೊಗೊಳ್ಳಿ ಬಿಡಿ, ಪರವಾಗಿಲ್ಲ, ನೀವು ಸ್ವಲ್ಪ ಧ್ಯಾನ ಮಾಡಿ, ಏನು ತಪ್ಪಿಲ್ಲ. ಆದರೆ ನೀವು ಕೂಡ ಸಾತ್ವಿಕವಾದ ಆಹಾರವನ್ನು ತಗೊಳ್ಳಿ ಎಂದಾಗ ಅವರ ದೈಹಿಕ ಬಲ ಕುಗ್ಗುತ್ತೆ. ಅವರ ದೈಹಿಕ ಬಲ ಕುಗ್ಗಿದ ತಕ್ಷಣ ಪಕ್ಕದ ಬಾರ್ಡರ್ಲಿರ್ತಕ್ಕಂಥವರು ಯಾವಾಗ ಬೇಕಾದರೂ ನಿಮ್ಮ ಧ್ಯಾನ ಹಾಳವಾಗುವಂಥ ಅವ್ಯವಸ್ಥೆಗಳನ್ನು ಕಲ್ಪಿಸ್ಬೋದು, ಬಾಂಬ್ ಹಾಕ್ಬೋದು, ಇನ್ನೇನೋ ಮಾಡ್ಬೋದು, ಏನೇನು ನಡೆಯುತ್ತೋ ಗೊತ್ತಾಗಲ್ಲ. ಹಾಗೆ ಈ ತಂತ್ರದಲ್ಲಿ ಬರ್ತಕ್ಕಂಥ ಕಾಳಿ ಇರ್ಬೋದು, ತಾರ ಇರಬಹುದು, ಚಿನ್ನಮಸ್ತ ಇರ್ಬೋದು, ಬಗುಲಾಮುಖಿ ಇರ್ಬೋದು, ತ್ರಿಪುರ ಭೈರವಿ ಇರ್ಬೋದು, ಇವರೆಲ್ಲ ಮಿಲಿಟ್ರಿ ಫೋರ್ಸ್ಗಳು, ಮಿಲಿಟ್ರಿ ದೇವತೆಗಳು ಇವೆಲ್ಲ. ಇವರಿಗೆ ಇವರು ಆಹಾರ ತಿಂತಾರೋ ಬಿಡ್ತಾರೋ ಅದು ನಮಗೆ ಗೊತ್ತಿಲ್ಲ, ಅದು ಯಾವುದು ಪ್ರತ್ಯಕ್ಷವಾಗಿ ಬಂದು ಆಗುವಂಥ ಕೆಲಸ ಅಲ್ಲ. ಆದರೆ ಈ ಸೂಕ್ಷ್ಮವಾಗಿ ನೋಡಿದಾಗ ಈ ಶಕ್ತಿಗಳೆಲ್ಲ ಇದೆ, ಎನರ್ಜಿಗಳಿದೆ. ಈ ಎನರ್ಜಿಗಳಿಗೆ ಇಂತಿಂತಹ ಆಹಾರಗಳಂತ ಹೇಳಿದ್ದಾರೆ. ಯಾಕಂದ್ರೆ ಅವರೆಲ್ಲ ಪೊಲೀಸು, ಮಿಲಿಟ್ರಿ ಮತ್ತು ಆ ಥರ ಜಾತಿಯ ವರ್ಗದವರು. ಅವ್ರಿಗೆ ಅದನ್ನು ಕೊಟ್ಟಾಗ ಅವರು ನಮ್ಮನ್ನು ಕಾಪಾಡ್ತಾರೆ ಅಂತ ಈ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಆ ಪೂಜಾ ವಿಧಾನಗಳಲ್ಲಿ ಇದನ್ನೆಲ್ಲ ಸಮರ್ಪಿಸುವುದಿದೆ. ಇದು ಮಾಡೋದು ತಪ್ಪ. ಈಗ ನೋಡಿ, ಊಟಕ್ಕಾಗಿ ತಿನ್ನುವುದಕ್ಕಾಗಿ ಕೊಲ್ಲುವುದು ಕೊಲೆ, ಯಜ್ಞಕ್ಕಾಗಿ ಕೊಲ್ಲುವುದು ಉದಾತ್ತ ಕೊಲೆ. ಏನಿದ್ರ ಅರ್ಥ? ಇದು ತಂತ್ರದಲ್ಲಿ ಮಾತ್ರ ಅಲ್ಲಪ್ಪ, ವೇದದಲ್ಲಿ ಕೂಡ, ಋಗ್ವೇದದಲ್ಲಿ ಚೆನ್ನಾಗಿ ವೇದ ಓದಿದವರಿಗೆ ಗೊತ್ತು, ಸೋಮಯಾಗ ಅಂತಿದೆ. ಸೋಮಯಾಗ ಅಂದರೆ ಏನದು? ಸೋಮಯಾಜಿಗಳು ಅಂತಾರೆ. ಅದು ಯಾಜಿ ಅಂದರೂ ಒಂದೇ, ಸೋಮಯಾಗಿಗಳು ಅಂದರೂ ಒಂದೇ. ಅಲ್ಲಿ ಕೂಡ ಆಡನ್ನು ಸಮರ್ಪಿಸುವುದು, ಮತ್ತು ಮದಿರೆ ಹೆಂಡದ ಬದಲು ಸೋಮದ ಬಳ್ಳಿಯ ಹೆಂಡವನ್ನು ತೆಗೆದು ಅದಕ್ಕೆ ನಾವು ಸ್ವಾದಿಷ್ಟಗ್ಯ ಮದಿಷ್ಟಗ್ಯ ಪವ ಸ್ವಸೋ ಮಧಾರಾಗ್ಯ ಇಂದ್ರ ಆಗ್ಯಪ್ಪಾತ ವೇಸುತಃ ರಕ್ಷೋಹ ವಿಶ್ವಚರ್ಷಣಿ ಅಭಿಯೋ ನಿಮಯೋ ಹತಂ ದೃಢ ಸದಸ್ತಮಾಸಾದತ್. ಈ ಸೋಮಪಾನವನ್ನು ನಾನು ನಿನಗೆ ನೀಡುತ್ತೇನೆ, ನೀನು ಮದೋನ್ಮತ್ತನಾಗಿ ವೃತ್ರ ಎಂಬ ದೈತ್ಯನನ್ನು ಕೊಂದು ಲೋಕವನ್ನು ಉದ್ಧಾರ ಮಾಡು ಅಂತ ಹೇಳಿ ಪವಮಾನ ಸೂಕ್ತದಲ್ಲಿ ಉಲ್ಲೇಖ ಇರೋದರಿಂದ ಪೂಜಾ ವಿಚಾರವಾಗಿ ನೀನು ಮಾಡಿದಂತಹ ಯಾವುದೇ ಕೈಂಕರ್ಯಗಳು ಉತ್ತಮ. ಅದು ಕೇವಲ ನೀನು ನಿನ್ನ ಸ್ವಂತ ಆಸೆಗೆ ಕುಡಿಯೋದು, ತಿನ್ನೋದು, ಪ್ರಾಣಿಗಳನ್ನು ಕೊಲ್ಲೋದು ಇವೆಲ್ಲ ತಪ್ಪು. ಇದನ್ನು ಮಾಡಿಕೊಡ್ದು ಆದಷ್ಟು ಪ್ರಾಣಿ ಬಲಿಯನ್ನು ನಿಲ್ಲಿಸಬೇಕು. ಪೂಜಾ ವಿಧಾನಗಳಲ್ಲಿ ಇದು ಕೆಲವು ತಂತ್ರದಲ್ಲಿ ಇರೋದ್ರಿಂದ ಇದ್ರ ಬಗ್ಗೆ ಮಾತಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನಾವ್ಯಾರು ಹೇಳಿರೋದಲ್ಲ, ಅನಾದಿ ಕಾಲದಿಂದ ಬಂದಿದೆ, ನಡ್ಕೊಂಡು ಹೋಗ್ತಾ ಇದೆ. ಇನ್ನೊಂದೆಲ್ಲೋ ಕೇಳಿದ್ದು, ನೀವು ಈ ಅಘೋರಿಗಳು ನವದುರ್ಗೆಯರ ಪೂಜೆ ಅಂದರೆ ಈ ನವರಾತ್ರಿಯನ್ನು ಆಚರಣೆ ಮಾಡಲಿ ಅಂದರೆ ಮುಕ್ತಿ ಸಿಗಲ್ಲ, ಮೋಕ್ಷ ಸಿಗಲ್ಲ ಅಂತ. ಇದು ನಿಜಾನಾ? ನಿಜ ಆದರೆ ಹೇಗೆ? ಯಾರು ಹೇಳಿದ್ದು? ಮುಕ್ತಿಗೂ ನವದುರ್ಗೆಯರಿಗೂ ತುಂಬ ಸಂಬಂಧ. ಯಾಕೆ ಅಂತ ಕೇಳು. 9 9 9 18 8 1 ಎಷ್ಟು? 9 9 3 27 7 2 9 9 4 36 6 3 9 9 ಎಷ್ಟು? 45. ಮಗ್ಗಿಗೆ ಹೇಳ್ತಿದ್ದೀರಾ ನೀವು? 5 4 9 96 54 5 4 9 96 6 3 9 97 7 72 7 2 9 98 81 8 1 9 9 90. ಆ 0 ತೆಗೆದ್ರೆ ಎಷ್ಟು ಉಳಿಯುತ್ತೆ? 9. ಇದರ ಅರ್ಥ ಏನು ಅಂದರೆ, ನವದುರ್ಗೆಯರ ಉಪಾಸನೆ ಅಂದರೆ ನಿಮ್ಮ ಶರೀರದಲ್ಲಿ 9 ದುರ್ಗೆಗಳಿದೆ. ಅದು ದುರ್ಗ ಅಂದರೆ ಆವರಣಗಳಿದೆ. ಆ 9 ಆವರಣಗಳನ್ನು ನಾವು ಅನುಷ್ಠಾನ ಮಾಡೋದು ಅಂದರೆ ತಿಳ್ಕೊಂಡಾಗ ಆ 9ರ ಹೊರಗೆ ಬರುವುದಿದೆಯಲ್ಲ, ಹೊರಗೆ ಬಂದು
ವಿಶಾಲವಾದ ಬಯಲಿನಲ್ಲಿ ಆನಂದ ಪಡೋದಿದೆಯಲ್ಲ, ದಟ್ ಈಸ್ ಮೋಕ್ಷ. ಹಾಗಾಗಿ ನವದುರ್ಗೆಯರ ಉಪಾಸನೆಯನ್ನು ಮಾಡಲೇಬೇಕು. ಮಾಡಿದರೇನೆ ಮೋಕ್ಷದ ಆನಂದ ನಮಗೆಲ್ಲ ಎಲ್ಲರಿಗೂ ಸಿಗೋದು.